ರಾಜ್ಯದ ತೋತಾಪುರಿ ಮಾವುಗಳನ್ನು ಆಂಧ್ರ ಪ್ರದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಸ್ಥಳೀಯ ರೈತರಿಗೆ ಪ್ರೋತ್ಸಾಹಿಸೋದಕ್ಕೆ ಅನ್ಯ ರಾಜ್ಯದವರಿಗೆ ಶಾಕ್ ಕೊಡೋ ಕಾರ್ಯ ಆಗ್ತಾ ಇದೆ. ಅದರಲ್ಲೂ ಯಾರಿಗಿದು ಹೊರತಾ ಸಮಸ್ಯೆ ಬೀಳುತ್ತೆ ಅಂತ ಅಂದ್ರೆ ಈ ಕೋಲಾರ ಭಾಗದ ರೈತರಿಗೆ ಬಹಳ ಸಮಸ್ಯೆ ಉಂಟಾಗುತ್ತೆ. ಅಲ್ಲಿ ಬಹಳ ಮಾವು ಬೆಳೀತಾರೆ. ಆಮೇಲೆ ಆ ಕಡೆಗೆ ಅವ್ರು ಬಹಳ ಈ ಚಿತ್ತೂರು ಕಡೆಗೆಲ್ಲ ಬಹಳ ಕಳಿಸ್ಕೊಡ್ತಾರೆ. ಈಗೇನಾಗಿದೆ, ಚಿತ್ತೂರು DC ಆದೇಶ ಹೊರಡಿಸಿದ್ದು ಕರ್ನಾಟಕದ ಮಾವುಗಳನ್ನು ಬ್ಯಾನ್ ಮಾಡಿ ಖರೀದಿ ಮಾಡೋಕೆ ಹೋಗ್ಬೇಡಿ ಅಂತ ಅಲ್ಲಿನ ಈ ಯಾರು ಮಾರುಕಟ್ಟೆಗಳಿರುತ್ತವೆ ಅವ್ರುಗಳಿಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ APMC ಈ ರೀತಿಯಾಗಿದ್ದ ಹಾಗೆ ಆಂಧ್ರ ಪ್ರದೇಶದಲ್ಲಿರುವಂಥ ಖರೀದಿದಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಆದೇಶವನ್ನು ಹಿಂಪಡಿಬೇಕು ಅಂತ ಆಂಧ್ರದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನಮ್ಮ ರಾಜ್ಯದಿಂದ ಪತ್ರವನ್ನು ಬರೆಯಲಾಗಿದೆ. ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರ ಬರೆದಿದ್ದು ನಿಷೇಧ ಹಿಂಪಡಿರಿ ಅಂತ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರಕ್ಕೆ ಎಷ್ಟು ಮನ್ನಣೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕಿದೆ. ಇದ್ರದ್ದು ಏಕೆ ಸಮಸ್ಯೆ ಆಗ್ತಾ ಇದೆ, ಇದ್ರದ್ದು ಏನು ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಮಾವು ಬೆಳೆಗೆ ಬೆಂಬಲ ಬೆಲೆ ಕೊಡಿ, ನಮಗೆ ನಮ್ಮ ಮಾವನ ಖರೀದಿನೂ ಮಾಡ್ತಾ ಇಲ್ಲ ಆಂಧ್ರದಲ್ಲಿ. ನೀವು ನೋಡಿದ್ರೆ ಇಲ್ಲಿ ಬೆಂಬಲ ಬೆಲೆ ಬೇರೆ ನಮಗಿಲ್ಲ. ಮಾವು ಬೆಳೆದು ನಾವೆಲ್ಲ ಇರೋ ಬರೋ ಒಂದು ಸ್ವಲ್ಪ ಲಾಭದ ನಿರೀಕ್ಷೆಯಲ್ಲಿದ್ವಿ ಅನ್ನುವಂಥ ಒಂದು ವಿಚಾರ. ಅದರ ಜೊತೆಗೇನೆ ನಮ್ಮಲ್ಲಿ ಬೆಳೀತಾ ಇರುವಂಥ ಮಾವುಗಳಿಗೆ ತೋತಾಪುರಿ ಅನ್ನುವಂಥದ್ದಲ್ಲ, ಎಲ್ಲ ಮಾವುಗಳಿಗೂ ಬೆಳೆಗಾರರಿಗೂ ನೀವು ಬೆಂಬಲ ಬೆಲೆ ಕೊಡಿ ಅಂತೇಳಿ, ಆಮೇಲೆ ಆಂಧ್ರ ಪ್ರದೇಶದ ಮಾದರಿಯಲ್ಲಿ ನೀವು ಬೆಂಬಲ ಬೆಲೆ ಕೊಡಿ ಅಂತೇಳಿ ಮಾವಿನ ಹಣ್ಣುಗಳನ್ನು ಅಥವಾ ಮಾವಿನಕಾಯಿಗಳನ್ನು ರಸ್ತೆಗೆ ಸುರಿದು ಆ ಮಾವಿನ ರಾಶಿ ಮೇಲೆ ಮಲಗಿ ಬೆಂಬಲ ಬೆಲೆ ಕೊಡಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಆಮೇಲೆ ಈ ಮಾವು ವಿಚಾರ ಎಲ್ಲಿ ಅಂತ ಅಂದರೆ ರೋಜರನ್ನ ಹಳ್ಳಿ ಆ ಗೇಟ್ನಲ್ಲಿ ರಸ್ತೆ ತಡೆದು ಪ್ರತಿಭಟಿಸ್ತಾ ಇದ್ದಾರೆ. ಈ ಮಾವು ಬೆಳೆಯೋರಿಗೆ ಗೊತ್ತಿರುತ್ತೆ ಅದೇನು ಅಂತಾರೆ, 2 ವರ್ಷಕ್ಕೊಂದು ಕ್ರಾಪು ಇಲ್ಲ 4 ವರ್ಷಕ್ಕೊಂದು ಕ್ರಾಪು, ಭಾಳ ಕ್ರಾಪ್ ಬರುತ್ತೆ. ಇನ್ನು ಮಧ್ಯದ ವರ್ಷಗಳಲ್ಲಿ ಅಂಥ ಕ್ರಾಪ್ ಇರಲ್ಲ. ಈ ವರ್ಷ ಏನಾಗಿದೆ, ಒಳ್ಳೆ ಕ್ರಾಪ್ ಈ ಸಲ. ನೀವು ನೋಡಿ ಎಲ್ಲೂ ನೋಡಿದ್ರೂ ಮಾವೇ ಈ ಸಲ. ಪಾಪ ಬೆಳೆಗಾರರಿಗೆ ಸಮಸ್ಯೆ ಏನು ಅಂತ ಅಂದರೆ, ಕ್ರಾಪ್ ಚೆನ್ನಾಗಿ ಬಂದಿದೆ, ರೇಟ್ ಇಲ್ಲ. ನಿಮಗೆ ಹೋದ ವರ್ಷ ಎಲ್ಲ ಕೆಲ ಮಾವುಗಳು ಈಗ ಮಾರ್ತಾ ಇರುವಂಥ ಮಾವುಗಳು 40-50 ರೂಪಾಯಿ ಇದ್ದಂಥದ್ದು 100-120 ರೂಪಾಯಿ ಇತ್ತು. ಯಾಕಂದರೆ ಕಳೆದ ವರ್ಷ ಮಾವು ಇಳುವರಿ ಕಮ್ಮಿ ಇತ್ತು, ಅದ್ರ ಹಿಂದಿನ ವರ್ಷ ಸ್ವಲ್ಪ ಜಾಸ್ತಿ ಇತ್ತು. ಮತ್ತು 4 ವರ್ಷಕ್ಕೊಂದು ಕ್ರಾಪ್ ಇಲ್ಲ 2 ವರ್ಷಕ್ಕೊಂದು ಒಳ್ಳೆ ಕ್ರಾಪ್ ಬರುತ್ತೆ. ಸೊ ಈಗೇನಾಗ್ಬಿಟ್ಟಿದೆ, ಈ ಸಲ ಕ್ರಾಪ್ ಚೆನ್ನಾಗಿದೆ, ಇಳುವರಿ ಇಲ್ಲ. ಆಮೇಲೆ ಇದು ವರ್ಷಕ್ಕೆ ಒಂದೇ ಬೆಳೆ, ಈ ಬೆಳೆ ಮೇಲೆ ಜನ ರೈತರು ನಂಬ್ಕೊಂಡಿರ್ತಾರೆ. ಹಿಂಗಾಗ್ಬಿಡ್ತಲ್ಲ ಅನ್ನುವಂಥದ್ದು ಬೇಸರ ಅವರಿಗೆ.